ಮಹಿಳೆ ಅಬಲೆಯಲ್ಲ ಸಬಲೆ. ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಎಂಬ ಮಾತಿದೆ. ಈ ಮಾತಿಗೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ. ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಆದ ಛಾಪು ಮೂಡಿಸ್ತಾ ಇದ್ದಾಳೆ. ಈಗ ಕ್ರೀಡೆಯಲ್ಲೂ ಧಾರವಾಡದ ಕುವರಿಯೊಬ್ಬಳು ವಿಶಿಷ್ಟ ಸಾಧನೆ ಮಾಡುವ ಮೂಲಕ ಮಹಿಳೆಯರಿಗೆ ಆತ್ಮರಕ್ಷಣೆಯ ಕಲೆಯ ವಿದ್ಯೆಯನ್ನ ಧಾರೆ ಎರೆಯುವ ಮೂಲಕ ಭರವಸೆ ಮೂಡಿಸಿದ್ದಾಳೆ. ಹೌದು, ದೃಶ್ಯದಲ್ಲಿ ನೀವು ನೋಡುತ್ತಿರುವ ಈ ಕ್ರೀಡಾಪಟುವಿನ ಹೆಸರು ಅದಿತಿ ಕ್ಷಾತ್ರತೇಜ. ಸದ್ಯ ಧಾರವಾಡದ ಸಾಧನಕೆರೆಯಲ್ಲಿ ನೆಲೆಸಿದ್ದಾಳೆ. ಸಮರ ಕಲೆ ಆಗಿರುವ ಟೇಕ್ವಾಂಡೋ ಸ್ಪರ್ಧೆಯಲ್ಲಿ ಧಾರವಾಡದ ಅದಿತಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಹಲವು ಪದಕಗಳನ್ನು ಗಳಿಸಿದ್ದಾರೆ. ಟೇಕ್ವಾಂಡೋ ತರಬೇತುದಾರರಾದ ಅಂಜಲಿ ಮತ್ತು ಪರಪ್ಪ ದಂಪತಿಯ ಪುತ್ರಿ ಅದಿತಿ ಧಾರವಾಡದ ಕೆಸಿಡಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ BA ವಿದ್ಯಾರ್ಥಿನಿ. ಅವರ ಪೋಷಕರು ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕಿನ ಹೊನ್ನಾಪುರದವರು. ಇತ್ತೀಚೆಗೆ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇವುಗಳನ್ನು ತಡೆಗಟ್ಟಬೇಕಾದ್ರೆ ಮಹಿಳೆಯರು ಆತ್ಮರಕ್ಷಣೆಯ ಕಲೆಗಳನ್ನು ಕಲಿತಿರಬೇಕು. ಹೀಗಾದಾಗ ಮಾತ್ರ ಮಹಿಳಾ ದೌರ್ಜನ್ಯದಂತಹ ಪ್ರಕರಣಗಳು ಕಡಿಮೆಯಾಗಲು ಸಾಧ್ಯ ಎಂದು ಅದಿತಿ ಧಾರವಾಡದ ವಿವಿಧ ಶಾಲೆ ಕಾಲೇಜುಗಳಿಗೆ ತೆರಳಿ ಸಮರ ಕಲೆಯಾಗಿರುವ ಟೇಕ್ವಾಂಡೋ ಕ್ರೀಡೆಯನ್ನ ಉಚಿತವಾಗಿ ಹೇಳ್ಕೊಡ್ತಿದ್ದಾರೆ. ಇಲ್ಲಿಯವರೆಗೂ 10,000 ಜನ ವಿದ್ಯಾರ್ಥಿನಿಯರಿಗೆ ಅದಿತಿ ಉಚಿತವಾಗಿ ಟೇಕ್ವಾಂಡೋ ತರಬೇತಿ ನೀಡಿದ್ದಾರೆ. ನಾನು ಇಂಡಿಯನ್ ಟೀಮ್ ಟೈಕ್ವಾಂಡೋ ಪ್ಲೇಯರ್ ಆಗಿದ್ದೇನೆ. ನಮ್ಮ ಅಪ್ಪ ಅವರು ಮುಂಚೆ ಇಂಡಿಯನ್ ಟೀಮ್ ಕೋಚ್ ಇದ್ರು. ಈಗ ರಿಸೈನ್ ಮಾಡಿ ಅವರು ಹೊಲಮನೆ ಕೆಲಸ ಮಾಡ್ತಾ ಇದ್ದಾರೆ, ಒಂಥರ ಪದವಿ ಪೂರ್ವ ರೈತ ಇದ್ದಾಗೆ. ಸೊ ಅಮ್ಮ ಅವರು ಇಂಡಿಯಾ ಟೀಮ್ ಕೋಚ್ ಆಗಿದ್ದಾರೆ. ಅವ್ರು ನನಗೆ ಟ್ರೈನಿಂಗ್ ಕೊಡ್ತಾರೆ. ನಮ್ಮ ತಮ್ಮಗೂ ನನಗೂ ಇಬ್ರಿಗೂ ಅವರೇ ಟ್ರೈನಿಂಗ್ ಕೊಡ್ತಾರೆ. ಸೊ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ 3 years ಇಂದ ಮೆಡಲ್ ಮಾಡ್ತಾ ಇದ್ದೇನೆ. ನ್ಯಾಷನಲ್ ಗೇಮ್ಸ್ ಅಲ್ಲಿ ಮೆಡಲ್ ಮಾಡಿದ್ದೇನೆ. ವರ್ಲ್ಡ್ ಯೂನಿವರ್ಸಿಟಿ ಟ್ರೈ ಮಾಡಿದ್ದೆ. ಈ ಸಲ ನೆಕ್ಸ್ಟ್ ಟೈಮ್ ಹೋಗ್ಬೇಕು. ವರ್ಲ್ಡ್ ಸ್ಕೂಲ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಏಷ್ಯನ್ ಚಾಂಪಿಯನ್ಶಿಪ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಸೊ ಆಲ್ಮೋಸ್ಟ್ 10,000 ಗರ್ಲ್ಸ್ ಗೆ ಸೆಲ್ಫ್ ಡಿಫೆನ್ಸ್ ಕೂಡ ಟ್ರೈನ್ ಮಾಡ್ತಾ ಇದ್ದೀನಿ. ಮುಂದಿನ ಟ್ರೈನ್ ಮಾಡ್ತೀನಿ ಅನ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ಡ್ರೀಮ್ಡ್ ದಟ್ ಸೇಫ್ ಇಂಡಿಯಾ, ಸ್ಟ್ರಾಂಗ್ ಇಂಡಿಯಾ ಮಾಡ್ಬೇಕು ಅಂತ ನನ್ನ ಸಂಕಲ್ಪ. ಸ್ಕೂಲ್ಗಳಿಗೆ, ಸರ್ಕಾರಿ ಸ್ಕೂಲ್ಗಳಿಗೆ, ಕಾಲೇಜು ಮತ್ತೆ ಜಿಮ್, ಎವ್ರಿ ಟೈಮ್ ಎಲ್ಲಿ ಸೆಲ್ಫ್ ಡಿಫೆನ್ಸ್ ಸೇವೆ ಬೇಕು ಅಂತ ಕರೀತಾರೋ ಅಲ್ಲಿ ಎಲ್ಲ ಕಡೆನೂ ಹೋಗ್ತೀನಿ. ಆಮೇಲೆ ನನ್ಗೆ ಯಾವ ಸ್ಕೂಲಲ್ಲಿ ಕೊರತೆ ಇದೆ ಅನಿಸ್ತದೋ ಎಲ್ಲಾ ಸ್ಕೂಲಲ್ಲಿ ಹೋಗಿ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಕೊಡ್ತೀನಿ. ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ. ಪ್ರಿನ್ಸಿಪಲ್ಸ್ ಕೂಡ ಬಹಳ ಸಪೋರ್ಟ್ ಮಾಡ್ತಾರೆ. ಸೆಲ್ಫ್ ಡಿಫೆನ್ಸ್ ಈಗಿನ ಕಾಲದಲ್ಲಿ ಸೇಫ್ ಇಲ್ಲ ಹೆಣ್ಮಕ್ಳು. ಸೊ ಸೆಲ್ಫ್ ಡಿಫೆನ್ಸ್ ಬಹಳ ಇಂಪಾರ್ಟೆಂಟ್ ಇದೆ ಅಂತ ನನ್ನ ಅನಿಸಿಕೆ. ಸೆಲ್ಫ್ ಡಿಫೆನ್ಸ್ ಅಂದ್ರೆ ಏನು, ಹೇಗ್ ಬೇಸಿಕ್ ಮೂವ್ಸ್ ಅಂಡ್ ಟ್ರಿಕ್ಸ್, ಎಲ್ಲಿ ಹೊಡಿಬೇಕು, ವೀಕ್ ಪಾಯಿಂಟ್ಸ್ ಏನು, ಯಾವಾಗ ಹೊಡಿಬೇಕು, ಯಾವ ತರ ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೋಬೇಕು, ಎಂತ ಸಿಚುವೇಶನ್ಸ್ ಇಂದ ಹೇಗ್ ಎಸ್ಕೇಪ್ ಆಗ್ಬೇಕು ಅನ್ನೋದ ನಾವು ಹೇಳ್ಕೊಡ್ತೀವಿ ಸರ್. ಸೊ ಮುಂದಿನ ಗುರಿ ಈಗ ನೆಕ್ಸ್ಟ್ ನ್ಯಾಷನಲ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿ, ಮತ್ತೆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಲಾ ಮಾಡಿ ಡಿಫೆನ್ಸ್ ಜಾಯಿನ್ ಮಾಡ್ಬೇಕಂತ ಪ್ಲಾನ್ ಇದೆ ಸರ್. ಅದಿತಿ 2024 ಜನವರಿಯಲ್ಲಿ ರಾಜಸ್ಥಾನದ SJJT ವಿಶ್ವವಿದ್ಯಾಲಯದಲ್ಲಿ ನಡೆದ ಅಖಿಲ ಭಾರತ ಅಂತರ ವಿಶ್ವವಿದ್ಯಾಲಯ ಕ್ರೀಡಾಕೂಟದ ಟೇಕ್ವಾಂಡೋ ಸ್ಪರ್ಧೆಯ 53 kg ಮತ್ತು ನವೆಂಬರ್ನಲ್ಲಿ ಅಮೃತಸರದ ಗುರುನಾನಕ್ ದೇವ್ ವಿಶ್ವವಿದ್ಯಾಲಯದಲ್ಲಿ ನಡೆದ ಟೇಕ್ವಾಂಡೋ ಚಾಂಪಿಯನ್ಶಿಪ್ ಸೇರಿ ಒಟ್ಟು 3 ಕಂಚಿನ ಪದಕ ಗೆದ್ದಿದ್ದಾರೆ. ಅದೇ ವರ್ಷ ನವೆಂಬರ್ನಲ್ಲಿ ಧಾರವಾಡದಲ್ಲಿ ನಡೆದ ಖೇಲೋ ಇಂಡಿಯಾ ಟೇಕ್ವಾಂಡೋ ಟೂರ್ನಿಯಲ್ಲಿ ಬೆಳ್ಳಿ ಪದಕ ಜಯಿಸಿದ್ದಾರೆ. 2022ರಲ್ಲಿ ಫ್ರಾನ್ಸ್ನಲ್ಲಿ ನಡೆದ 19ನೇ ವಿಶ್ವಶಾಲಾ ಜಿಮ್ಯಾಸೈಡ್ ಕ್ರೀಡಾಕೂಟದ ಟೇಕ್ವಾಂಡೋ ಸ್ಪರ್ಧೆ, ವಿಯೆಟ್ನಾಂನಲ್ಲಿ ನಡೆದ ಏಷ್ಯನ್ ಕೆಡೆಟ್ ಅಂಡ್ ಜೂನಿಯರ್ ಟೇಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲೋದು ನನ್ನ ಕನಸು ಎನ್ನುತ್ತಿರುವ ಅದಿತಿ ಓದಿನಲ್ಲೂ ಮುಂದಿದ್ದಾರೆ. ಇವರ ಈ ಸಾಧನೆಗೆ ನಾವು ಒಂದು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕಲ್ವೇ? ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.